ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇದ್ರೊಳಗೆ ಮಸಾಲೆ ಚುಮ್ಮರಿ ಮಾಡೋದು ಹೇಳತ್ತೀನಿ ರೀ. ಈಗ ಮಳೆ ಜಿಟಿ ಜಿಟಿ ಹತ್ತೈತ್ರಿ, ಮತ್ತು ಈ ಥಂಡಿ ಇದ್ರೊಳಗೆ ಸಂಜೆ ಮುಂದೆ ಏನಾರು ತಿನ್ನಬೇಕು ಇಲ್ಲ ಬಿಸಿ ಬಿಸಿ ಚಹಾ ಕುಡಿಬೇಕು ಅನ್ನಿಸ್ತಿರ್ತೈತಿ. ಅವಾಗ ಪಟ್ ಅಂತ ನೆನಪಾಗೋದ ಈ ಚುಮ್ಮರಿ ರೀ. ಅದಕ್ಕೆ ಸಿಂಪಲ್ಲಾಗಿ ಮಸಾಲೆ ಚುಮ್ಮರಿ ಹೆಂಗೆ ಮಾಡೋದಂತ ನೋಡಂಬರಿ. ನಾನಿಲ್ಲೇ ಒಂದು ಮೀಡಿಯಮ್ ಸೈಜ್ ಬೊಗೋನಿ ತೊಗೊಂಡೇನಿ ರೀ. ನಿಮ್ಮ ಮನೆಯೊಳಗೆ ಕೊಳಗದಂಥದ್ದು ಇಲ್ಲ ಬೊಗೋನಿ ಅಂತ ಇದ್ರೆ ಅದನ್ನಾರ ಯೂಸ್ ಮಾಡಿರಿ. ಯಾಕಂದ್ರೆ ಕೈಯಾಡ್ಸಕ್ಕೆ ಸರಿ ಆಕೈತ್ರಿ. ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೆ, ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಂಡೇನಿ ರೀ. ಮತ್ತು ಒಂದು ಗಜ್ರಿ ತೊಗೊಂಡೇನಿ, ಅದನ್ನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕೊಂಡೇನಿ ರೀ. ಒಂದು ಟೊಮ್ಯಾಟೊ ತೊಗೋಬೇಕು, ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಂಡೀನಿ. ಇದಕ್ಕೆ ಒಂದು ಚಮಚ ಅರ್ಶಿಣ ಪುಡಿ ಹಾಕ್ಕೊತೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು ರೀ. ಒಂದು ಅರ್ಧ ಚಮಚೆ ನಾನು ಖಾರ ಹಾಕ್ಕೊಂಡೇನಿ ರೀ. ಇದಕ್ಕೆ ಖಾರನೂ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋರಿ. ಒಂದು ಚಮಚೆ ಗರಂ ಮಸಾಲ ಹಾಕ್ಕೊಂಡೇನಿ ರೀ. ಒಂದು ಚಮಚೆ ಅಷ್ಟು ಬಿಸಿ ಮಾಡ್ಕೊಂಡಿದ್ದ ಎಣ್ಣೆ ಹಾಕ್ಕೊಂಡೇನಿ ರೀ. ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಿ ರೀ, ಅದನ್ನು ಹಾಕ್ಕೊತೀನಿ ರೀ. ಈಗ ಸ್ವಲ್ಪ ಹುಳಿ ಇರಲಿ ಅಂತೇಳಿ ಒಂದು ಲಿಂಬೆಹಣ್ಣು ಹಿಂಡ್ಕೊತೀನಿ ರೀ. ಅದಕ್ಕೆ ಶೇಂಗಾ ಕಾಳು ಕರ್ದಿಟ್ಟಿದ್ದೀನಿ ರೀ. ಎಣ್ಣೆಯಾಗ ಕರ್ದಿದ್ದ ಶೇಂಗಾ ಕಾಳು ಹಾಕ್ತೀನಿ ರೀ. ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಉಪ್ಪು ಹುಳಿ ಖಾರ ಚಂದಾಗ ಮಿಕ್ಸ್ ಆದ್ರೆ ರೀ ಅದಕ್ಕೊಂದು ಟೇಸ್ಟ್ ಬಂತ ಬರುತ್ತೆ. ಅದಕ್ಕೆ ಇನ್ನೆಲ್ಲ ಚಂದಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚುಮ್ಮರಿ ಹಾಕ್ಕೊತೀನಿ ರೀ. ಒಂದು ಸಣ್ಣ ಬೋಗೋಣಿಲೆ ಚುರುಮುರಿ ತೊಗೊಂಡೇನಿ ರೀ. ಇದು ಸ್ವಲ್ಪ ಗರಿ ಗರಿ ಆಗಿರ್ಬೇಕು, ಮೆತ್ತಗಾದ್ರೆ ಸರಿ ಆಗೋಂಗಿಲ್ಲ ರೀ. ಟೊಮ್ಯಾಟೊ ಹಾಕಿರ್ತೇವಲ್ಲ, ಅದು ಟೊಮ್ಯಾಟೊ ನೀರಿನ ಅಂಶ ಬಿಟ್ಟಿರ್ತೈತಿ, ಹಾಕಿದ ಕೂಡಲೇ ಮೆತ್ತಗೆ ಹಾಕವು. ಅದಕ್ಕೆ ಸ್ವಲ್ಪ ಗರಿ ಗರಿಯಾಗಿ ಚುಮ್ಮರಿ ತೊಗೊಂಡ್ರೆ ಚಲೋ ಆಗ್ತಾವ್ರಿ ಅವು. ಮುಂಚೆನೇ ಹೇಳಿದ್ದೆ ರೀ ಬೋಗಣಿ ಅಥವಾ ಕೊಳಗ ತೊಗೋರಿ ಅಂತ ಹೇಳಿ. ಯಾಕಂದ್ರೆ ಹಿಂಗೆ ಕಲ್ಸಕ್ಕೆ ಚಲೋ ಆಕೈತ್ರಿ, ಇಲ್ಲಾಂದ್ರೆ ತೊಳಗೆಲ್ಲ ಚಲ್ಬಿಡ್ತಾವೆ. ನೋಡಿರಿ ನಮ್ಮ ಚುಮ್ಮರಿ ಹಿಂಗೆ ರೆಡಿ ಆದವು. 10 ನಿಮಿಷದಾಗ ಈ ಮಸಾಲೆ ಚುಮ್ಮರಿನ ಮಾಡ್ಬೋದು ರೀ. ಇದ್ರಾಗೇನು ಭಾಳ ಕೆಲಸ ಇಲ್ಲ. ಸಂಜೆ ಮುಂದೆ ಏನಾರ ಬಿಸಿ ಬಿಸಿ ಚಾ ಜೊತೆ ತಿನ್ಬೇಕು ಅಂತಂದ್ರೆ ಪಟಾಪಟ ಅಂತ ಹೇಳಿ ಮಸಾಲೆ ಚುಮ್ಮರಿ ಮಾಡ್ಕೋಬೋದು ರೀ. ಎಲ್ಲರೂ ಮನ್ಯಾಗ ಟ್ರೈ ಮಾಡಿರಿ. ಹಂಗೆ ನೋಡಿ ಹೋಗಬೇಡ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಮ ನೋಟಿಫಿಕೇಷನ್ ಆಗಿ ಬರ್ತಾವ್ರಿ. ಅಂದ್ರೆ ನೀವು ಮೊದಲು ನೀವೇ ನೋಡ್ಬೋದು. ನಿಮ್ಮ ಮನ್ಯಾಗೂ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.